ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನಾಳೆ ಅಂದರೆ ಆಗಸ್ಟ್ 12, 2026 ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತೆ. ಈ ಅಮಾವಾಸ್ಯೆಗೆ ಆಷಾಢ ಅಮಾವಾಸ್ಯೆ ಅಂತಲೂ ಕರೀತಾರೆ. ಇದನ್ನು ಪತಿ ಸಂಜೀವಿನಿ ವ್ರತ, ಆಟಿ ಅಮಾವಾಸ್ಯೆ, ದಿನಸಿ ಗೌರಿ ಪೂಜೆ ವ್ರತ, ಜ್ಯೋತಿಸ್ತಂಭ ಗೌರಿ ವ್ರತ, ಭಂಡಾರದ ಹಬ್ಬ, ಕೊಡೆ ಅಮಾವಾಸ್ಯೆ ಈ ಎಲ್ಲ ಹೆಸರುಗಳಿಂದನೂ ಕರೀತಾರೆ. ಈ ವ್ರತವನ್ನು ಮದುವೆಯಾದ ಹೆಣ್ಮಕ್ಳು ಮದುವೆ ನಂತರ 5 ವರ್ಷಗಳ ಕಾಲ, 9 ವರ್ಷಗಳ ಕಾಲ ಅಥವಾ 16 ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸುವುದು ಬಹಳ ಒಳ್ಳೆಯದು. ಜ್ಯೋತಿರ್ಭೀಮೇಶ್ವರ ವ್ರತವು ಆಷಾಢ ಅಮಾವಾಸ್ಯೆಯಂದು ಆಚರಣೆ ಮಾಡಲಾಗುತ್ತೆ. ಅಮಾವಾಸ್ಯೆಯಂದು ಆಷಾಢ ಮುಕ್ತಾಯವಾಗಿ ಅಂದರೆ ಮರುದಿನ ಗುರುವಾರದಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ರಾಹುಕಾಲವನ್ನು ಹೊರತುಪಡಿಸಿ ಅಂದರೆ ರಾಹುಕಾಲ ಅಲ್ಲದೆ ಇರುವಂಥ ಯಾವುದೇ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು. ಮದುವೆಯಾದ ಸ್ತ್ರೀಯರಿಗೆ ಕುಂಕುಮನೇ ಅಮೂಲ್ಯವಾದ ಆಭರಣ. ಪತಿಯ ಸಕಲ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಉಮಾಮಹೇಶ್ವರರಲ್ಲಿ ಪ್ರಾರ್ಥಿಸಿ ವಿಧಿವಿಧಾನ ಪೂರ್ವಕವಾಗಿ ಪೂಜಿಸುವುದೇ ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಪತಿಯ ಪಾದಪೂಜೆ ಮಾಡುವುದರ ಜೊತೆಗೆ ವಿಶೇಷವಾಗಿ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯ. ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಕೂಡ ಈ ವ್ರತವನ್ನು ಆಚರಣೆ ಮಾಡಬಹುದು. ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಸ್ಸು, ಆರೋಗ್ಯ, ಯಶಸ್ಸು, ಸಂತಾನಕ್ಕೆ ಈ ವ್ರತವನ್ನು ಮಾಡಿದರೆ, ಅವಿವಾಹಿತರು ಶೀಘ್ರ ಕಲ್ಯಾಣ, ಒಳ್ಳೆ ಮನೆ ದೊರೆಯಲಿ ಎಂಬ ಕಾರಣಕ್ಕೆ ಈ ವ್ರತವನ್ನು ಮಾಡ್ತಾರೆ. ಆಷಾಢದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಮಕ್ಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸು ಬರ್ತಾರೆ. ಇನ್ನು ಈ ದಿನ ಕಾಲಭೈರವನನ್ನು ಕೂಡ ಪೂಜಿಸಲಾಗುತ್ತೆ. ಅಮಾವಾಸ್ಯೆಯ ಸಂಜೆ 6ರಿಂದ 7:30 ಪ್ರದೋಷ ಕಾಲದಲ್ಲಿ ಕಾಲಭೈರವನ್ನ ಪೂಜಿಸಲಾಗುತ್ತೆ. ಈ ಸಮಯದಲ್ಲಿ ಮಣ್ಣಿನ ದೀಪಕ್ಕೆ ಕೆಂಪು ಬತ್ತಿಯನ್ನು ಸೇರಿಸಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿದರೆ ಶತ್ರುಬಾಧೆ, ದುಷ್ಟಬಾಧೆ ಹಾಗೂ ದೃಷ್ಟಿದೋಷ ಕೂಡ ನಿವಾರಣೆ ಆಗುತ್ತೆ.